ಬರ್ರಿ ಫ್ರೆಂಡ್ಸ್, ನಾವು ಯಲ್ಲಮ್ಮಗುಡ್ಡಕ್ಕೆ ಹೊಂಟೇವು. ವರ್ಷ ಬೆಳಗ್ಗೆ ಬೇಗ ಹೋಗ್ತಿದ್ದೆವು, ಬಟ್ ಈ ವರ್ಷ ಲೇಟ್ ಆಯಿತು. ಸಾಯಂಕಾಲ ಹೊಂಟೇವು. ಸ್ವಲ್ಪ ಕೆಲಸ ಇತ್ತು, ಅದನ್ನ ಕೆಲಸ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಸ್ವಲ್ಪ ತಡ ಆಯಿತು. ಸಾವಕಾಶ ಹೊಂಟೈತಿ ನಮ್ಮ ಬಂಡಿ. 3 ಚಕ್ರದ ಬಂಡಿ. ಸ್ವಲ್ಪ ವಿಡಿಯೋ ಬ್ಲರ್ ಬಂದೈತಿ, ಕ್ಷಮೆ ಇರಲಿ. ಮೊದಲು ಬಂದೆವು ರಾಮದುರ್ಗ ಸಮೀಪ ಕಿನಾಲ್ ದಾಟಾಕತ್ತೀವು. ಪೂರ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ಭಾಳ ಲೆಂದಿ ಆಕತಿ ವಿಡಿಯೋ. ಅದಕ್ಕಾಗಿ ಸ್ವಲ್ಪ ಅಲ್ಲಿ ಇಲ್ಲೇ ಸ್ವಲ್ಪ ತೊಗೊಂಡು ಇದು ಮಾಡಿವು. ರಾಮದುರ್ಗ ಬಂದೀವಿ ಫ್ರೆಂಡ್ಸ್. ಇವಾಗ ಮಾರ್ಕೆಟ್ನಲ್ಲಿದ್ದೀವಿ. ಇವಾಗ ಸಮ್ ಟೈಮ್ ವಿಡಿಯೋ ಭಾಳ ಬ್ಲರ್ ಆಗೈತಿ, ಸಮ್ ಟೈಮ್ ಕ್ಲಿಯರ್ ಆಗಿ ಕಾಣಿಸ್ತತಿ. ರಾಮದುರ್ಗ ಹತ್ತಿರ ಇರುವ ಶಿವನ ಮೂರ್ತಿ ಗುಡ್ಡದ ಹತ್ತಿರ ಬಂದೀವಿ. ಇವಾಗ ಸ್ವಲ್ಪ ಏರೈತಿ, ಗಾಡಿ ಹೋಗ್ಬೇಕಾರೆ ಒದ್ದಾಡಕತ್ತತಿ. ಲೇಟಾಗಿ ಬಿಟ್ಟಿದ್ದೀವಲ್ಲ ಮೆಟ್ಟ, ಸ್ವಲ್ಪ ಹೊತ್ತು ಮುಳುಗಾಕತ್ತತಿ. ಲೈಟ್ ಎತ್ತಾವ ಶಿವನ ಮೂರ್ತಿ ಹತ್ತಿರ. ಗಾಡಿ ನಮ್ದು ಹೋಗ್ಬೇಕಾರೆ ಭಾಳ ತ್ರಾಸು ತೊಗೊಳಕತ್ತತಿ. ಸಾವಕಾಶ ಹೊಂಟೈತಿ, ಲೋಡ್ ಆಗೈತಿ ಗಾಡಿಗೆ. ಇಡೋ ಕ್ಲಿಯರಾಗಿ ಮಾಡಪ್ಪ ಅಂದ್ರೆ ನಮ್ಮ ಸಾಗ್ಯ ಬರೀ ರೋಡಾನ ಹಿಡ್ದಾನ. ಶಿವನ ಮೂರ್ತಿ ಕ್ಲಿಯರಾಗಿ ತೋರ್ಸಪ್ಪ ಅಂತಂದ್ರೆ ರೋಡಿಗೆ ಹಿಡ್ದಾನ ಬರೀ. ಲೈಟ್ ಎಲ್ಲ ಹತ್ತೇವೆ ಫ್ರೆಂಡ್ಸ್. ಹೊತ್ತೆ ಮುನ್ಗಾಕೆ ಬಂದೈತಿ. ಇಲ್ಲಿಗೆ ರಾಮದುರ್ಗಕ್ಕೆ ಬರೋಕೆ ಹೊತ್ತ ಮುನ್ಗತಿ ನಮ್ಗೆ. ಎಲ್ಲ ಹೊತ್ತ ಮುನ್ಗಾಕತ್ತೈತಿ. ಗುಡ್ ಸರಿಯಾಗಿ ಕ್ಲಿಯರಾಗಿ ಕಂಡಿಲ್ಲ. ಟಮ್ಟಾಮಿ ಲೈಟ್, ಒಂದು ಹಳದಿ ಒಂದು ನೀಲಿ ಲೈಟ್ ಕ್ಲಿಯರಾಗಿ ಕಾಣಕತ್ತವ. ಗುಡ್ ಕ್ಲಿಯರಾಗಿ ಕಾಣ್ತಾ ಇಲ್ಲ. ಇದ್ರಿಗೆ ಬರೋ ಗಾಡಿಗಳೆಲ್ಲ ಲೈಟ್ ಫೋಕಸ್ ಅದಾವು. ಆದರೂ ನಮ್ಮ ಟಮ್ಟಾಮಿ ಒಂದು ಲೆವೆಲ್ದಾಗ ಹೊಂಟೈತಿ. ನಮ್ಮ ಗಾಡಿ ರೋಡ್ ಬ್ರೇಕ್ ಐತಿ, ಸಾವಕಾಶ ಜಿಗಿಸೋದು. ನಮ್ಮ 3 ಗಾಲಿನ ತೇರ ಸಾವಕಾಶ ನಮ್ಮನ್ನ ಹೊತ್ಕೊಂಡು ಹೊಂಟೈತಿ. ಎಲ್ಲ ಹೊತ್ತ ಮುನ್ಗೈತಿ. ಲೈಟ್ ಹತ್ತೇವು. ಘಾಟ್ ಸೆಕ್ಷನ್ ಫ್ರೆಂಡ್ಸ್ ಇದು. ಫುಲ್ ಘಾಟ್ ಐತಿ ಇದು. ಇಳಿಕ್ಲೈತಿ, ಗಾಡಿ ಸ್ಪೀಡ್ ಹೊಂಟೈತಿ. ನಮಗಾದ್ರೆ ಭಯ ಆಗತ್ತೈತಿ ಭಾಳ. ನೀವು ಆದ್ರೆ ಸ್ಪೀಡ್ ಬಿಡತ್ತಾನ ಡ್ರೈವರ. ದೊಡ್ಡ ಘಾಟ್ ಐತಿ ಇದು. ಮೊದಲ ಸಾವಕಾಶ ಬಿಡಪ್ಪ ಅಂದ್ರೆ ಸಾವಕಾಶ ಬಿಡೋಲ್ಲ. ಎಲ್ಲೆಲ್ಲಿ ಗಾಡಿಗಳು ಹಂಗೆ ಇದ್ರಿಗೆ ಬರಾಕ್ತಾವೆ. ಇವು ಇದ್ರೆ ಇಳಿಕ್ಲೈತಿ, ಸ್ಪೀಡ್ ಬಿಡಾಕತ್ತಾನ. ಗಾಡಿಗೆ ಲೋಡ್ ಇಲ್ಲ, ಇಳಿಕ್ಲಿ ಓಡಾಕತ್ತೈತಿ ನೋಡಿ. ಹಂಗೆ ಇದ್ರಿಗೆ ಬರ್ತಾವೆ. ಕೆಳಗಡೆ ಹಳ್ಳಿಗೆ ಎಲ್ಲ ಲೈಟ್ ಹತ್ಯಾವಲ್ಲಿ ಊರಾಗ. ಸಾವಕಾಶ ಅಂದ್ರೆ ಸ್ಪೀಡ್ ಅದಾನ ಇರುತ್ತೆಪ್ಪ. ಇಳಿಕ್ಲೈತಿ, ಸ್ಪೀಡ್ ಬಿಟ್ಟಾನ. ನಾವು ವರ್ಷವಾದರೂ ಜಾತ್ರೆಯಾಗ ಹೋಗೋದಿಲ್ಲ. ಜಾತ್ರೆಯಾಗ ಭಾಳ ಗಾದ್ಲಿರ್ತೈತಿ, ಸರಿಯಾಗಿ ದರ್ಶನ ಆಗೋದಿಲ್ಲ ಅಂತೇಳಿ ನಾನು ನಡುದಿಂದಾಗ ಹೊಂಟೀವಿ. ಜಾತ್ರೆ ಮುಗಿದಿಂದನೇ ಹೋಗ್ತೀವಿ ವರ್ಷವೂ. ಈ ವರ್ಷವೂ ಲಘು ಹೋಗ್ಬೇಕಂದ್ರೆ ತಡ ಆಯ್ತು. ಇದು ಫಸ್ಟ್ ಟೈಮ್ ನಾ ಇಷ್ಟೊತ್ತಿಗೆ ಪ್ರಯಾಣ ಮಾಡಾಕತ್ತದ್ದು, ದೇವ್ರಿಗೆ ಹೋಗಾಕತ್ತದ್ದು. ವರ್ಷ ಬೆಳಗ್ಗೆ ಹೋಗಿ ಈ ಹೊತ್ತನಕ ನಾವು ಊರಲ್ಲಿ ಇರ್ತಿದ್ವಿ. ಬಟ್ ಈ ವರ್ಷ ಹಂಗಿಲ್ಲ, ಈ ವರ್ಷ ಚೇಂಜ್ ಆಯಿತು. ನೋಡೋಣ ಎಷ್ಟೊತ್ತಿಗೆ ದರ್ಶನ ಕಾಳು ಎಲ್ಲ ನೋಡೋಣ ಅಂತ.
ಲೇಟ್ ಬೇರೆ ಆಗೈತೆ ಅಂತೇಳಿ ನಮಗೂ ಡೌಟ್ ಆಗತೈತಿ. ಗಾಡಿಗಳು ಒಂದು ಭಾಳ ಬರಾಗ್ತಾವೆ ಇದ್ರಿಗೆ. ವರ್ಷ ಇಟ್ಟು ತಾಳನಕ ದರ್ಶನ ಮಾಡ್ಕೊಂಡು ಮನೆಯಾಗಿರ್ತಿದ್ವಿ ಆರಾಮಾಗಿ. ಬಟ್ ಈ ಸರಿ ಥಂಡಿ ಬೇರೆ ಇರ್ತೈತಿ, ಹೆಂಗೆ ಮಾಡೋದಪ್ಪ ಅಂತೇಳಿ ನಮಗೂ ಹೊಟ್ಟೆ ಕಡೆ ಆಗ್ತೈತಿ. ಎಲ್ಲ ವ್ಯವಸ್ಥೆ ಹೆಂಗೆ ಅಲ್ಲಿ ಎಲ್ಲ ಅಂತೇಳಿ ಎಲ್ಲಿ ವಸ್ತಿ ಮಾಡೋದು ಅಲ್ಲಿ ಎಲ್ಲ. ಹಾಸಿಗೆ ಬೇರೆ ಸ್ವಲ್ಪನೂ ತೊಗೊಂಡಿವು, ಭಾಳಿಲ್ಲ. ಇಲ್ಲೇ ಟೈಮ್ ಭಾಳ ಆಗೈತಿ. ಜೋಳಬಾಯಿಗೆ ಹೋಗ್ಬೇಕು. ಹೋಗಿ ಅಲ್ಲಿ ಎಲ್ಲ ದರ್ಶನ ಮಾಡ್ಕೊಂಡು ಗುಡ್ಡಕ್ಕೆ ಹೋಗ್ಬೇಕು. ಈಗ ಇಷ್ಟು ಹೊತ್ತಾಗೈತಿ. ಜೋಳಬಾಯಿಗೆ ಎಷ್ಟೊತ್ತಿಗೆ ಹೋಗೋದಕ್ಕತ್ತೆ ನೋಡೋಣ. ಮುಳ್ಳೂರಿಗೆ ಬಂದೀವು. ಇನ್ನು ಮುಳ್ಳೂರಿಂದ ಮುಂದೆ ಹೋಗ್ಬೇಕು. ಈ ಹುಲಿ ಒಳಗೆ ಊರಿನೊಳಗೆ ಭಾಳ ದೊಡ್ಡ ಜಾತ್ರೆ ಐತ್ರಿ. ನಾ ಎಲ್ಲಿ ಎಲ್ಲ ಮುನ್ಕೊಂಡು ಇಲ್ಲೇ ಬಂತ ತಿಳ್ಕೊಂಡಿದ್ದು ನಾನು. ಈ ಗದ್ದಲ ಈ ರಶ್ ನೋಡಿ ಈ ಕಡೆ ಗೊತ್ತಾಯ್ತು. ಸೈಡ್ ಬೋರ್ಡು ನೋಡೀನಿ, ಇದು ಹುಲಿ ಊರ ಜಾತ್ರೆ ಐತೆ ಅಂತೇಳಿ ಗೊತ್ತಾಯ್ತು. ಅವಾಗ ಎಲ್ಲರೂ ಪ್ಯಾಸೆಂಜರ್ ಗಾಡಿ ಹೋಗೋರ್ಗತಿ ಕೈ ಮಾಡಿ ನಮ್ಮನ್ನ ಹಚ್ಕೊಂಡು ಹೋಗೋದು ಹೇಳತ್ತಾರ. ನಾವು ಅಲ್ಲಿದ್ದು ಪ್ಯಾಸೆಂಜರ್ ಗಾಡಿ ಅನ್ನಂತಲಿನ ಸುಮ್ಮನೆ ನಿಂದ್ರತ್ತಾರೆ. ಪ್ರತಿಯೊಬ್ಬರು ಕೈ ಮಾಡಾಕ್ತಾರೆ ಆ ಕಡೆ ಹೋಗೋರು. ಫುಲ್ಲು ರಶ್ ಐತಿ, ಒಂದು ಸ್ವಲ್ಪ ಜಾಗ ಇಲ್ಲ ಹಾದು ಹೋಗೋಕೆ. ಅಷ್ಟು ಮಂದಿ ರೋಡ್ ಮೇಲೆ ಐತಿ. ದೊಡ್ಡ ಜಾತ್ರೆ ಐತಿದು. ಇದೇ ಸರಿ ನಾವು ಈ ಜಾತ್ರೆನೂ ನೋಡಿದ್ದು. ಹುಲಿ ಜಾತ್ರೆ ಭರ್ಜರಿ ಆಕತಿ ಜಾತ್ರೆ. ಜೋಳಬಾಯಿಗೆ ಬಂದೀವ್ರಿ. ಕರೆಕ್ಟಾಗಿ 7:30 ಟೈಮ. ಆದರೂ ಒಂದು ಲೆವೆಲ್ಗೆ ಬಂದೀವು. ನಮ್ಮ ಮಂದಿ ಇಳಿಯಾಕ್ತೈತಿ ಟಮ್ಟಮಿಂದ. ಬರ್ರಿ ಹೋಗೋಣ. ಇಳಿಯಾಕತ್ತೀವ್ರಿ ಮೆಟ್ಲ. ಗಾಡಿಯಿಂದ ಬಂದ ಕೆಳಗಡೆ ಇಳಿಯಾಕತ್ತೀವಿ. ಇಳಿಯಾಕ ಬರೋವಲ್ದು, ಕಾಲೆಲ್ಲ ಬಿಗಿ ಆಗ್ಯಾವು, ನಡ್ಯಾಕ ಬರೋವಲ್ದು ಸರಿಯಾಗಿ. ಕೂತ್ ಗಾಡಿದಾಗ 3-4 ತಾಸು ಕೂತ್ ಕಾಲು ಬ್ಯಾನೆ ಆಗಿಬಿಟ್ಟವು, ಸರಿಯಾಗಿ ನಡ್ಯಾಕೆ ಬರೋವಲ್ದು. ಮಂದಿನೂ ಭಾಳಿಲ್ಲ. ಈಗ ಇಷ್ಟೊತ್ತಿಗೆ ಬಂದದ ಬೇಷ ಆತಂತೇಳಿ ನಾವು ಅನ್ನಾಗ್ತೀವಿ. ಡೇದಾಗ ಬಂದ್ರೆ ರಶ್ ಭಾಳ ಇರ್ತಿತ್ತು. ಈಗ ನೋಡಿದ್ರೆ ಯಾರೂ ಇಲ್ಲ. ಚಲೋ ಆತದೆಲ್ಲ. ಇಷ್ಟೊತ್ತಿಗೆ ಬಂದದ ಬೆಟ್ರ್ ಅಂತೇಳಿ ನಾವು ಅದನ್ನ ಅನ್ಕೊಳಕತ್ತೀವಿ. ನೋಡ್ರಿ, ಯಾರೂ ಜನನೇ ಇಲ್ಲ ನೋಡ್ರಿ. ಡೇದ ಟೈಮ್ ಅಂದ್ರೆ ಮೊದಲೇ ಶುಕ್ರವಾರ ಇತ್ತು. ಅದ್ರಾಗ ವಾರ ಅಂದ್ರೆ ತೀರಾ ಜನ ಇರ್ತೈತಿ. ಭಕ್ತರು ಭಾಳ ಬಂದಿರ್ತಾರ. ಎಲ್ಲ ಮಂಜು ಬಿದ್ದಂಗೆ ಆಗೈತೈತಿ ಎಲ್ಲ ಕಡೆ. ಫುಲ್ ಥಂಡಿ ಐತಿ. ಥಂಡಿ ಹತ್ತಾಗ್ತೈತಿ ನಮಗೀಗ ಒಟ್ರಿಗೆ. ಜೋಳಬಾಯಿ ಕಡೆ ಹೊಂಟೀವು. ಯಾವ ಕಡೆ ನೋಡಿದ್ರು ಒಂಥರ ಇಬ್ಬನಿ ಬಿದ್ದಂಗೆ ಆಗೈತಿ ಸ್ವಲ್ಪ. ಜೋಳಬಾಯಿ ಕಡೆ ಹೊಂಟೀವು ಈಗ. ಇಲ್ಲಿ ಏನೋ ಬಾಯ್ ಮಾಡತ್ತಾರೆ ಇವರು. ಮಹಾರಾಷ್ಟ್ರದವ್ರೇನೋ ಇವರು. ಹಾಂ, ಇವ್ರು ಮಹಾರಾಷ್ಟ್ರದವ್ರೇನೋ ಅನಿಸ್ತೈತಿ. ಹಂಗೆ ಮಾತಾಡ್ತಾರೆ ಅವರು. ರಾತ್ರಿ ಹೊತ್ತು ಸರಿಯಾಗಿ ಕಾಣಿಸಲ್ಲ. ಕ್ಯಾಮ್ರಾ ಭಾಳ ಬ್ಲರ್ ಬಂದೈತಿ. ಜೋಳಬಾಯಿದು ಜೋಳಬಾಯಿಗೆ ಬಂದು ಕೈಕಾಲು ಮಾರಿ ತಕ್ಕೊಂಡು ಮ್ಯಾಲ ದೇವಿಗೆ ದರ್ಶನ ಪಡಿಬೇಕು. ಎಲ್ಲರೂ ಕಾಲ ಮಾರಿ ತಕ್ಕೊಳಕತ್ತಾರೆ ಇವರು. ಫುಲ್ ಥಂಡೈತಿ. ಮುಂದಿನ ಚಿಂತಿದ್ದು ನಮ್ಗೆ ಹೆಂಗಪ್ಪ ಈಗ ಇಷ್ಟು ಥಂಡೈತಿ, ಇಲ್ಲೇ ಹೆಂಗೆ ಮಾಡೋದು ಅಂತೇಳಿ. ಅದಕ್ಕೆ ಕೈಕಾಲು ಮಾರಿ ತಕ್ಕೊಂಡು ಹೊರಗಡೆ ಬಂದೀವ್ರಿ. ದೊಡ್ಡದೈತಿ ಬಾಯಿ. ಪ್ರತಿ ಸಾರಿ ನಾವು ಬಂದಾಗ ಇಷ್ಟು ಕೂಲ್
ಲೇಟಾಗಿ ಬಂದಿವಲ್ಲ, ನೈಟ್ ಟೈಮ ಎಲ್ಲರೂ ದರ್ಶನ ಮಾಡ್ಕೊಂಡು ಬೇಗ ಹೋಗಿರ್ತಾರೆ. ಈ ಹೊತ್ತಿಗೆ ಭಾಳ ಯಾರೂ ಇರೋದಿಲ್ಲ. ಏನೋ ಆಚಾರ ವಿಚಾರಗಳದಾವ ಅಂತ ಮಾಡ್ತಿರ್ತಾರೆ ಇವು. ಇಲ್ಲಿ ಕಾಯಿ ಹೊಡೋ ಸ್ಥಳ ಇದು. ಜನ ದರ್ಶನ ಮಾಡ್ಕೊಂಡು ಲಗುನ ಗುಡ್ಡಕ್ಕೆ ಹೋಗಿ ಬರ್ರಿ ಅಂದ್ರೆ ಎಲ್ಲೋ ಆ ಕಡೆ ಎಲ್ಲೋ ಹೋಗ್ಯಾರ. ಜಲ್ದಿ ಬರ್ರಿ ಅಂತೇಳಿ ಅಂದ್ರೆ ಇಷ್ಟು ರಾತ್ರಿ ಆದರೂ ಇವರು ಇನ್ನೂ ಹೋಗಿಲ್ಲ. ಅವರು ತೆಂಗಿನಕಾಯಿ ಕೇಳಕ್ಕೆ ಬಂದೀವು. ಒಂದ ಕಾಯಿಗೆ 30 ರೂಪಾಯಿ ಅಂತ ಹೇಳಾಕ್ತಾರೆ. ಇಟ್ಟಿಟ್ಟು ಸಣ್ಣ ಕಾಯಿ ಅದಾವ ಕರೆ ಇದ್ರೂ 30 ರೂಪಾಯಿ ಹೇಳಾಕ್ತಾರೆ ಸಣ್ಣ ಕಾಯಿಗಳಿಗೆ. ನಮ್ಮ ಸೈಡ್ ಎಲ್ಲ ದೊಡ್ಡ ದೊಡ್ಡ ಕಾಯಿಗೆ 20 ರೂಪಾಯಿ. ಇಲ್ಲಿ ಸಣ್ಣ ಇಟ್ಟಿಟ್ಟ ಕಾಯಿಗೆ 30 ರೂಪಾಯಿ ಹೇಳತ್ತಾರೆ. ಈಗ ನೈಟ್ ಟೈಮ್ ಐತಂದ್ರೂ ಈ ನಮೂನಿ ತುಟ್ಟು ಹೇಳಾಕ್ತಾರೆ. ಹೆಂಗೆ ಇದ್ರು ತಗೋತಾರ ಅಂತೇಳಿ ಅವ್ರು ಹಂಗೆ ಹೇಳಾಕ್ತಾರೆ. ರೇಟ್ ಭಾಳ ಹೇಳ್ತಾರೆ. ದೇವಿ ದರ್ಶನ ಪಡೆದೆವು. ಅಲ್ಲಿ ಕ್ಯಾಮ್ರಾ ಆಫ್ ಮಾಡತ್ತೆ ಹೇಳಾಕ್ತಾರ. ಏನೋ ಅವ್ರ ತುಡುಗಿಲೆ ಹಿಡಿದೆವು. ಅಂತೂ ಇಂತೂ ಜೋಗುಳಬಾಯಿ ಸತ್ಯಮ್ಮಂದ ದರ್ಶನ ಪಡೆದೆವು. ಇನ್ನು ಗುಡ್ಡದ ನಮ್ಮ ಕಡೆ ಹೋಗ್ಬೇಕು. ಕ್ಲಿಯರ್ ಆಗಿ ಕಾಣಲು, ಏನೂ ರಶ್ ಇದ್ದಿಲ್ಲ, ಜನ ಭಾಳ ಇದ್ದಿದ್ದಿಲ್ಲ. ನಾವಷ್ಟು ಜನ ಇದ್ವು, ಸ್ವಲ್ಪ ಒಂದಿಷ್ಟು ಜನ ಇತ್ತು ಬೇರೆ. ಅಷ್ಟೊಂದು ವರ್ಷದಂತೆ ಆ ವರ್ಷ ಇಲ್ಲ. ಇದು ಊದ ಕರ್ಪೂರ ಊದಿನ ಕಡ್ಡಿ ಹಾಕೋ ಸ್ಥಳ ಇದು. ಅಲ್ಲೆಲ್ಲ ದರ್ಶನ ಪಡ್ಕೊಂಡು ಇಲ್ಲಿ ಬಂದೀವಿ.